ಯಾವುದೋ ಒಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ, ಒಂದಲ್ಲ ಎರಡಲ್ಲ ಸಾವಿರ ಕೆಲಸ, ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೆಸಾರ್ಟಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ತಪ್ಪಿ ಅವರು ಇಷ್ಟು ಕೆಲಸ ಮಾಡ್ತಿದ್ದೆ, ಬೇಡ ಅನ್ನಿಸ್ತದೆ, ಇನ್ನೊಂದು ಜಾಗ ಚೇಂಜ್ ಮಾಡ್ತಿದ್ದೆ. ಈ ಮಧ್ಯದಲ್ಲಿ ನಾನು ಮಿಸಸ್ ಲೆಟರ್ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ, ಮಿಸಸ್ಗೂ ಬರದೆ, ತಂದೆ ತಾಯಿಗೂ ಬರದೆ, ನಾನಿದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ, ಬರ್ತೀನಿ, ನಾನು ಆದಷ್ಟು ಬೇಗ ಬರ್ತೀನಿ, ಸಾಯಲ್ಲ, ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ, ಬರ್ತೀನಿ, ಯಾವಾಗ ನಾನು ಹುಡ್ಕೋ ಪ್ರಯತ್ನ ಮಾಡಿ ಅಂತ ಒಂದು ಲೆಟರ್ ಬರೆದಾಗಿದೆ. ಹಾಗೆ ನಾನು ಜೀವನ ಹೋಯ್ತು. ನಾವು ಎಲ್ಲ ಹೆಂಡತಿ ಮಕ್ಕಳು ತಂದೆ ತಾಯಿ ಅಣ್ಣ ತಮ್ಮ ಅಣ್ಣ ಅಕ್ಕ ಎಲ್ಲರೂ ಬಿಟ್ಟಿರೋಕೆ ನನಗೂ ಆಗಿಲ್ಲ. ಇಂಥ ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು ನನಗೆ, ಎಲ್ಲರೂ ಕಳ್ಕೊಂಡು ಹೋಗುವಂತ ಅಷ್ಟು ಕಾಲ ಸರ್. ಆದರೂ ನಾನು 7 ವರ್ಷ ಸರ್ ನನಗೆ ಅಜ್ಞಾತವಾಸದಲ್ಲಿ ಅನುಭವಿಸಿದೆ. ನಾನು ನನ್ನ ಆ ಟೈಮಿಗೆ 7.5 ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದ್ರು, ನಿಮಗೆ 7.5 ನೀನು ಭಾಳ ಕೆಟ್ಟದಾಗಿದೆ, ಆ ಟೈಮಿಗೆ ಭಾಳ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು, ಮುಂಚೆನೇ ಹೇಳಿದ್ರು. ಬಟ್ ನಾನು 7.5 ಊರಿಗಿದ್ದೆ. ನನಗೆ ವಾಪಸ್ ಬಂದಿದ್ದು 7.5 ಮುಗಿದು ಬಂದಿದ್ದು. 6 ವರ್ಷ ನಾನು ಅಲ್ಲಿಂದ ನೇಪಾಳಕ್ಕೆ ಹೋದೆ. ನೇಪಾಳದಲ್ಲಿ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ ಒಬ್ಬರಿದ್ರು. ಅವ್ನಿಗೆ ಏನು ಗೊತ್ತಿಲ್ಲ, ಅವ್ನು ಕನ್ನಡ, ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅದು ಏನು ಗೊತ್ತಿಲ್ಲ. ಅವ್ನು ನೇಪಾಳದವನು. ನಾನು ಇಂಜಿನಿಯರಿಂಗ್ ಕಲಿಬೇಕಾದ್ರೆ ಅವನ ಜೊತೆ ನನ್ನ ಕ್ಲಾಸ್ಮೇಟ್ ನೇಪಾಳದಿಂದ ಬಂದು ಜಾಯ್ನ್ ಆಗಿದ್ದೆ. ಅವನು ಹೇಳಿದೆ, ನಾನು ಸ್ವಲ್ಪ ಫೈನಾನ್ಷಿಯಲಿ ಫೇಲ್ಯೂರ್ ಆಗಿದ್ದೀನಿ, ಐ ನೀಡ್ ಶೆಲ್ಟರ್ ಅಂತ. ಅವನು ಶೆಲ್ಟರ್ ಕೊಟ್ಟ. ಅವನೊಂದು ರೆಸಾರ್ಟ್ ಇತ್ತು, ಅವನೊಂದು ಹೋಟೆಲ್ ಇತ್ತು, ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಎಷ್ಟೋ ದಿನ ಕಳೆದೆ ನಾನು ಜನಕಪುರದಲ್ಲಿ. ಜನಕಪುರ ಅಂತ ಊರು. ಹೀಗೆ ನನ್ನ ಜೀವನ 6 ವರ್ಷ ಇನ್ನೂ ಬೀಳ್ತು. ಮೀಟಲ್ಲಿ ಎಲ್ಲೋ ಒಂದು ಕಡೆ ನಾನು ಲೆಟರ್ ಬರೀತಾ ಇದ್ದೆ. ನಾನು ಇನ್ನೇನು ಟೂರ್ ಕೊಡ್ತಿದ್ದೆ, ನಾನು ಅಷ್ಟು ಮಾತು ಹೇಳ್ತಿದ್ದೆ. ನನ್ನ ಫ್ರೆಂಡ್ ಪ್ರವೀಣ್ ಅನ್ನೋ ಒಂದು ಕಡೆ, ಅವನಿಲ್ಲ ಈಗ, ನೋವು, ಅವನೇ ಕೊಟ್ಟಿದ್ದೆ. ಪಾಪ ಅವನು ನೋಡೋಕ್ಕೂ ಆಗಲಿಲ್ಲ ನಾನು, ಪಾಪ ನನ್ನ ಕಷ್ಟದಲ್ಲಿ ನೋಡೋದು. ಅವನ ಮೂಲಕ ನಮ್ಮ ಗದಗಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏನು ನಡೀತದೆ ಅಂತ ತಿಳ್ಕೊತಾ ಇದ್ದೆ ವಿಷಯಗಳು. ಆಮೇಲೆ 6 ವರ್ಷ ಆಯಿತು ಸರ್. ಎಲ್ಲೋ ಒಂದು ಕಡೆಗೆ ಇಲ್ಲಿ ಕಾಡ್ತಾ ಇತ್ತು, ನಾನು ಬರಬೇಕು, ವಾಪಸ್ ಬರಬೇಕು, ಸಾಲ ತೀರಿಸ್ಬೇಕು, ಜನರ ಮುಂದೆ ಎಲ್ಲರ ಮುಂದೆ ಎಲ್ಲರೂ ಹೋಗಿ ಭೇಟಿಯಾಗಬೇಕು. ಕಷ್ಟ ಹೇಳ್ಕೊಂಡ್ರೆ ಎಲ್ಲರೂ ಅವ್ರಿಗೆ ಅವಕಾಶ ಕೊಡ್ತಾರೆ, ಹೊಸ ಬದುಕು ಕಟ್ಟಬೇಕು, ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ನಾನು ಪ್ರಾರಂಭ ಮಾಡಬೇಕು. ಕೈಲಾದಷ್ಟು ದಿವಸಕ್ಕೆ ಪ್ರಯತ್ನ ಮಾಡೋಣ. 10 ರೂಪಾಯಿ ಕೊಡೋಕ್ಕಾಗಲಿ, 1 ರೂಪಾಯಿ ಆದರೂ ಕೊಡೋಣ. ಅವ್ರು ಮುಂದಿದ್ರೆ ಕಣ್ಣಿದ್ರೆ ಅದನ್ನ ರೀತಿನೇ ಬೇರೆ. ನಾನು ಹೋಗಿದ್ದು ತಪ್ಪಿದು, ನಾನು ಮಾಡಿದ ತಪ್ಪು ಅಂತ ನನಗೆ ಯಾವಾಗಲೂ ಕಾಡ್ತಾ ಇತ್ತು. ನಾನು ಏನು ಹೇಳ್ಕೋಬೇಕಾದ್ರೂ ದೇವ್ರ ಹತ್ರ ಹೇಳ್ಕೋಬೇಕು, ರಾಯರ ಹತ್ರ ಹೇಳ್ಬೇಕು, ನಾನು ರಾಯರಿಗೆ ಭಾಳ ನಂಬ್ತೀನಿ. ರಾಯರೇ ನನ್ನ ಫ್ರೆಂಡ್, ಅವ್ರ ಮುಂದೆ ಕಷ್ಟ ಹೇಳ್ಕೋಬೇಕು ಅಂತ ಒಂದು ನೋವು ಅನುಭವಿಸಿದೆ. ಎಲ್ಲರೂ ಬಿಟ್ಟು ಇಷ್ಟು ಮಧ್ಯದಲ್ಲಿ ನನ್ನ ತಂದೆ ತೀರೋದು, ಬರಲಿಕ್ಕಾಗಲಿಲ್ಲ. ನನ್ನ ತಾಯಿ ತೀರೋದು, ಬರಲಿಕ್ಕಾಗಲಿಲ್ಲ. ನಮ್ಮ ಅಜ್ಜಿ ತೀರೋದು, ಬರಲಿಕ್ಕಾಗಲಿಲ್ಲ. ನನ್ನ ಫ್ರೆಂಡ್ ಪ್ರೇಮ್ ತೀರೋದು, ಬರಲಿಕ್ಕಾಗಲಿಲ್ಲ. ಒಂದು ಇಡೀ ಮಣ್ಣಕ್ಕಾಗಲಿಲ್ಲ ಸರ್. ಭಾಳ ಬೇಜಾರಿತ್ತು. ತಾಯಿ ಯಾವಾಗಲೂ ಹೇಳ್ತಾ ಇದ್ರು, ನೋಡು, ಜೀವನದಲ್ಲಿ ನೀವು ಏನು ಮಾಡ್ತೀಯೋ ಗೊತ್ತಿಲ್ಲ, ಸುಖದಾಗ ಯಾವ್ದಾದ್ರು ಫಂಕ್ಷನ್ ಒಳ್ಳೆ ಫಂಕ್ಷನ್ ಹೋಗಲಿಲ್ಲ ಅಂದ್ರೂ ಅಷ್ಟೇ ಆಯ್ತು. ಯಾರು ಸತ್ತಾಗ ಹೋಗಿ ಅವ್ರ ಕೊನೆಯ ಟೈಮಲ್ಲಿ ಅವ್ರ ಮುಖ ನೋಡಿ ಹಿಡಿ ಮಣ್ಣು ಹಾಕಿ ಬಂದ್ರೆ ಅದರಲ್ಲಿ ಸಿಗೋ ಪುಣ್ಯನೇ ಬೇರೆ, ನೀವು ಅದನ್ನು ಮಾಡಬೇಕು ಅಂತ ಹೇಳ್ತಿದ್ರು. ನಮ್ಮ ತಾಯಿ ಯಾವ್ದು ಮೊದಲನೇ ಫಂಕ್ಷನ್ ಇನ್ನೂ ಯಾರು ಸತ್ತಾಗ ಬಂದು ಹೋಗ್ಬಿಡ್ತಿದ್ರು. ಅವ್ರ ಕಡೆ ಕೇಳಿ ಬೆಳೆದಿದೆ. ನಾವು ಅದನ್ನು ನಡೆಸ್ತಾ ಇದ್ದೆ, ಮಟ್ಟಿಗೆ ನಾವು ನಡೆಸ್ತಾ ಇದ್ದೆ ಇದ್ದಾಗ. ಆದರೆ ನನ್ನ ತಂದೆ ತಾಯಿಗೆ ಇಡೀ ಮನೆಯಾಗ ನಾನೇ ಇರಲಿಲ್ಲ. ಎಷ್ಟು ತ್ರಾಸ್ಯ ನೋಡಿ, ವಿಧಿಯಂದ್ರಿಗೆ ನಾನೇ ನನ್ನ ತಂದೆ ತಾಯಿಗೆ ಇಡೀ ಮನೆ ಹಾಕಕ್ಕಾಗಲಿಲ್ಲ.